ನಮಸ್ತೆ, ವೆಲ್ಕಮ್ ಟು AR ಗೋಲ್ಡನ್ ಆರಿ ವರ್ಕ್ಸ್. ಇವತ್ತು ನಾವು ನೋಡ್ತಾ ಇರೋದು ಬೇಸಿಕ್ ಚೈನ್ ಸ್ಟಿಚ್ ಅಂತೇಳಿ. ಇದು ನಾವು ಝರಿ ಥ್ರೆಡ್ಡಿಂದ ಮಾಡ್ತೀವಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಫಸ್ಟು ನಾರ್ಮಲ್ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡಿ. ಸೊ ಇವಾಗ ನಾವು ಝರಿ ಥ್ರೆಡ್ಡಿಂದ ಮಾಡ್ತೀವಿ. ಈಗ ನಾನು ಒಂದು ಗೆರೆ ಹಾಕ್ಕೊಳ್ತೀನಿ. ಗೆರೆ ಹಾಕ್ಕೊಂಡು ಈಗ ಝರಿ ಥ್ರೆಡ್ನ ತೊಗೊಳ್ತೀನಿ. ನಾನು ಝರಿ ಥ್ರೆಡ್ನ ತೊಗೊಂಡು ಇದನ್ನು ಬಂದು ನಾವು ಲಾಕ್ ಹಾಕ್ಕೊಳ್ಬೇಕು. ಫಸ್ಟ್ ಗಂಟು ಹಾಕ್ಕೊಳ್ಬೇಕು. ಈ ಗಂಟಿಗೆ ಒಂದು 2-3 ಸಲ ಸುತ್ತಬಿಟ್ಟು ಅದನ್ನು ಬಂದು ನೀವು ಕೈಯಿಂದನೇ ನಾಟ್ ಹಾಕ್ಕೊಳ್ಳಿ. ಈ ಥರ ನೋಡಿ, ಹೀಗೆ 1 ಮತ್ತು 2 ನಾಟ್ ಹಾಕ್ಕೊಂಡ್ಬಿಡಿ. 2 ನಾಟ್ ಹಾಕಿದ್ಮೇಲೆ ಆ ಎಕ್ಸ್ಟ್ರಾ ಆಕ್ಸೆಸ್ ಥ್ರೆಡ್ ಇರುತ್ತಲ್ಲ, ಎಕ್ಸ್ಟ್ರಾ ಥ್ರೆಡ್, ಸೊ ಅದನ್ನು ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡಿಕೊಂಡು ನೋಡಿ, ಈಗ ಇದೇ ಥರ ಥ್ರೆಡ್ನ ಇಟ್ಕೊಳ್ಳಿ. ಹೀಗೆ ನಾಟ್ ಮಾಡಿಕೊಂಡು ಈಗ ನೀಡಲ್ನ ತಗೊಳ್ಳಿ. ನೋಡಿ, ನೀಡಲ್ನ ತೊಗೊಂಡು ಫಸ್ಟು ನಾನು ಅಯನ್ ನೀಡಲ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಥ್ರೆಡ್ ತೊಗೊಳ್ತೀನಿ. ಯಾವತ್ತು ನಾವು ಯಾವುದೇ ಸ್ಟಿಚ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಚೈನ್ ಸ್ಟಿಚ್ ಕೊಟ್ಟು ಕಡೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಅದೇ ಥರ ನಾನು ಬ್ಯಾಕ್ ಚೈನ್ ಸ್ಟಿಚ್ ಕೊಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಸೊ ತೆಗಿವಾಗ ರೊಟೇಟ್ ಮಾಡಿ ತೆಗೀರಿ. ಇವಾಗ ನೀವು ನೋಡಿ, ಈಗ ನೋಡಿ, ತೆಗಿವಾಗ ಆ ನೀಡಲ್ನ ರೊಟೇಟ್ ಮಾಡಿ ಮೇಲೆ ಎಳೀರಿ. ಕೆಳಗಿಂದ ನೋಡಿ ಆ ನೀಡಲ್ ನಾನು ಹೇಗೆ ಕೊಡ್ತೆ, ಯಾವ ಥರ ಥ್ರೆಡ್ನ ನಾನು ಅದಕ್ಕೆ ರೊಟೇಟ್ ಮಾಡ್ತೆ, ಸುತ್ತೆ ನೋಡಿ ನೀವು, ಆಯಿತಾ? ಇದೇ ಥರ ಮಾಡಿ ನೋಡಿ. ಹೀಗೆ ಒಂದು ತೆಗಿವಾಗ ನೀವು ರೊಟೇಟ್ ಮಾಡಿ ತೆಗೆದ್ರೆ ನಿಮ್ಗೆ ಈಸಿ ಬರುತ್ತೆ. ಅಲ್ಲಿ ನೋಡಿ, ನೀಡಲ್ನ ರೊಟೇಟ್ ಮಾಡಿ. ನೀವು ನೀಡಲ್ನ ರೊಟೇಟ್ ಮಾಡಿದಷ್ಟು ನಿಮಗೆ ಈಸಿ ಆಗುತ್ತೆ. ಥ್ರೆಡ್ಡು ಡ್ಯಾಮೇಜು ಆಗೋದಿಲ್ಲ, ಫಿನಿಶಿಂಗು ನೀಟಾಗಿ ಬರುತ್ತೆ. ಸೊ ಹಗೂರ ಮಾಡಿ. ಪ್ರಾಕ್ಟೀಸ್ ಮಾಡೋರು ಫಸ್ಟು ಸ್ವಲ್ಪ ನೋಡ್ಕೊಂಡು ಮಾಡಿ. ಸೊ ಗಡಿಬಿಡಿಯಿಂದ ಮಾಡ್ಕೊಳ್ಬೇಡಿ. ಹಗೂರ ಚೈನ್ ಸ್ಟಿಚ್ ಹಾಕಿ ನೋಡಿ, ಇದೇ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಸೊ ನೀವು ಹಾಕುವಾಗ ನೀವೊಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಇಲ್ಲಾಂದರೆ ಆಫ್ ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ 1 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಆವಾಗ ನಿಮಗೆ ನೀಟ್ ಬರುತ್ತೆ. ಈಗ ನಾವು ಲಾಕ್ ಮಾಡ್ತಾಯಿದ್ದೀವಿ ನೋಡಿ, ಎಂಡ್ ಲಾಕ್. ಈ ಎಂಡ್ ಲಾಕ್ ಮಾಡ್ತಾಯಿದ್ದೀವಿ. ಈ ಎಂಡ್ ಲಾಕ್ ಹೇಗೆ ಮಾಡೋದಂತ ಏನು ಹೇಳಿಕೊಡ್ತೇನೆ ನೋಡಿ. ಈಗ ಎಂಡ್ ಲಾಕಿಗೆ ಹೇಳಿಕೊಡ್ತೆ. ಹೆಡ್ ನಾಟು ನೋಡಿ. ಈಗ ಸೇಮ್ ನಾವು ಅದೇ ಥರ ಇವಾಗ ನೀಡಲ್ಲಿಂದ ಥ್ರೆಡ್ನ ತೆಗಿತೀವಿ. ಪುನಃ ಬ್ಯಾಕ್ ಚೈನ್ ಸ್ಟಿಚ್ ಕೊಟ್ಟು, ಈಗ ನೀವು ಕಂಟಿನ್ಯೂ ಸ್ಟಿಚ್ ಕೊಡ್ತೀರಾ ಅಂದ್ಕೊಳ್ಳಿ. ಅದೇ ಥರ ನೋಡಿ, 2 ಕಂಟಿನ್ಯೂ ಸ್ಟಿಚ್ ಕೊಟ್ಟು ಈಗ ನಾನು ಲಾಕ್ ಮಾಡಬೇಕು. ಇವಾಗ ನೋಡಿ, ಒಂದು ಥ್ರೆಡ್ ಉದ್ದ ತೊಗೊಳ್ತೀನಲ್ಲ, ಆ ಥ್ರೆಡ್ ಪಕ್ಕದಲ್ಲೇ ಇನ್ನೊಂದು ಥ್ರೆಡ್ನ ತೊಗೊಳ್ಳಿ. ಬಟ್ ಎಳಿಬೇಡಿ, ಲೂಸ್ ಬಿಡಿ. ಎಳೆದು ಈಗ 2ನೇ ಥ್ರೆಡ್ನ ಆ ನೀಡಲಲ್ಲಿ ಹಿಡ್ಕೊಂಡು ಫಸ್ಟ್ ಥ್ರೆಡ್ನ ಎಳಿತಾ ಇದ್ದೀನಿ ನೋಡಿ. 2ನೇ ಥ್ರೆಡ್ನ ನೀಡಲಲ್ಲಿ ಹಿಡ್ಕೊಂಡು ಫಸ್ಟ್ ಥ್ರೆಡ್ನ ಎಳಿತಾ ಇದ್ದೀನಿ. ಈಗ ಇನ್ನೊಂದು ಸಲ ನೋಡಿ, ಫಸ್ಟು ಥ್ರೆಡ್ ತೊಗೊಂಡು ಬ್ಯಾಕ್ ಚೈನ್ ಸ್ಟಿಚ್ ಕೊಟ್ಟು ನೋಡಿ, ಚೈನ್ ಸ್ಟಿಚ್ ಕೊಟ್ಟು ಈಗ ಫಸ್ಟು ಒಂದು ಥ್ರೆಡ್ ತೆಗಿತೀನಲ್ಲ, ಅದ್ರ ಪಕ್ಕ ಇನ್ನೊಂದು ಥ್ರೆಡ್ ತೆಗಿತಾ ಇದ್ದೀನಿ ನೋಡಿ, ಸೆಕೆಂಡ್ ಥ್ರೆಡ್. ಈಗ ಸೆಕೆಂಡ್ ಥ್ರೆಡ್ ತೊಗೊಂಡು ಸೆಕೆಂಡ್ ಥ್ರೆಡ್ ಒಳಗಿಂದ ಫಸ್ಟ್ ಥ್ರೆಡ್ನ ಹಿಡ್ಕೊಂಡು ಸೆಕೆಂಡ್ ಥ್ರೆಡ್ನ ಎಳೀರಿ. ಈಗ ನಿಮಗೆ ಲಾಕ್ ಆಗಿಬಿಡತ್ತೆ. ಹೀಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.